ಆದದ್ದು ಆಪರೇಷನ್? ಆಪರೇಷನ್ ಯಾವಾಗ ಅಜ್ಜಿ ಆಗಿದ್ದು? 5-6 years ಬ್ಯಾಕ್. BP ಶುಗರ್ ಇದೆಯಾ? ಇಲ್ಲ. ಏನಾದ್ರು ಡ್ರಾಪ್ಸ್ ಹಾಕಿದ್ರಾ ಕಣ್ಣಿಗೆ? ಎಷ್ಟು ದಿನ ಹಾಕಿದ್ರಿ? 1-5 ದಿವಸ ಹಾಕಿದ್ದೆ ಅಷ್ಟೇ, ಆಮೇಲೆ ಹಾಕಿಲ್ಲ? No, when they put lens, then only it becomes like that. They didn't put lens only. She is telling like that. ಅಜ್ಜಿ ಏನು ತಗ್ಲಿಲ್ವಾ ಅಜ್ಜಿ? ಏನಾದ್ರು ತಗ್ಲಿದ್ರೇನೆ ಹಂಗಾಗೋದು. ಏನಾದ್ರು ಕಟ್ಟಿಗೆ ಬರ್ತಿತ್ತಾ? ಏನ್ ಕೆಲಸ ಮಾಡ್ತೀರಾ ನೀವು? ಅವಾಗಿಂದ ಈ ಕಣ್ ಕಾಣ್ತಿಲ್ವಾ? ಯಾವಾಗ ಅದು ಬಿದ್ದದ್ದು? 6 ತಿಂಗಳ ಮೇಲೆ. ಕೆಲಸ ಮಾಡ್ಬೋದು. ಇದು ಈ ಥರ ಕಲ್ಲು ಏನಾದರೂ ಇದ್ದರೆ ಸರ್ಜರಿ ಅಲ್ಲಿ ತೋರಿಸ್ಬೋದು. ಅಂದರೆ ಏನಾದರೂ ದೊಡ್ಡ ಸೈಜ್ ಆಗಿದೆಯಾ? BP ಶುಗರ್ ಏನಾದರೂ ಇದೆಯಾ? ಮುಂಚೆ ಮಾಡಿಸಿದ್ರು. BP ಶುಗರ್ ಮುಂಚೆ ಏನು ಇರಲಿಲ್ಲ, ಇವಾಗ ನಾರ್ಮಲ್ ಇದೆ. ಎಲ್ಲ ಎಷ್ಟು ತಿಂಗಳಾಯ್ತು ಈಗ ಮಾಡಿಸಿದ್ದು? 2 ತಿಂಗಳಾಯ್ತಾ? ಫಸ್ಟ್ ಇವಾಗ ಅವರು ಬೆಳಗ್ಗೆ ಎದ್ದಿದ ತಕ್ಷಣ ಗ್ಯಾಸ್ಟ್ರಿಕ್ ಮಾತ್ರ ಹಾಕೋಬೇಕು. ಇದು ಅಲ್ಲ, ಊಟಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಮಾತ್ರೆ ಹಾಕ್ಸಿ ಅಣ್ಣ 3 ದಿವಸಕ್ಕೆ. ಅದು ಓಕೆ. ಈಗ ನಾನು ಏನಂತ ಇದ್ದೀನಂದ್ರೆ ಇದು ಕಲ್ಲಿನಂತ ದೊಡ್ಡ ಮತ್ತೆ ಇದು ಸೊಪ್ಪು ಇರುತ್ತೆ ಅಲ್ವಾ, ಸೊಪ್ಪು ಜಾಸ್ತಿ ಮಾಡಬೇಕು. ಮತ್ತೆ ಈಗ ಏನು ತೊಂದರೆ ಇದೆ ನಿಮಗೆ? ಮತ್ತೆ ಫುಲ್ ನೀರು ಕುಡಿಬೇಕು. ಚಿಕ್ಕಲ್ಲಿ ನೀರು ಜಾಸ್ತಿ ನೀರು ತಗೊಂಡಿದ್ರೆ ಅದು ಹೋಗುತ್ತೆ. ದಿನಕ್ಕೆ 3-4 ಲೀಟರ್ ಕುಡಿಲೇಬೇಕು. 3 ಲೀಟರ್ ಆದ್ರೂ ಕುಡಿಬೇಕು. ಸ್ಟೋನ್ ಏನಾದರೂ ಚಿಕ್ಕ ಸೈಜ್ ಇದ್ರೆ 3 liters per day ಇರಲ್ಲ. ಇದು 2ರಿಂದನೇ ಅವ್ರಿಗೆ ಕಂಟ್ರೋಲ್ ಆಗುತ್ತೆ ಅಣ್ಣ. ಇಷ್ಟು ಆಗಲಿಲ್ಲ ಅಂದ್ರೆ ಸರ್ಜನ್ ಹತ್ರ ಹೋಗ್ಬೇಕು. ಇದು ನೋಡಿದ್ರೆ ಹೊಟ್ಟೆ ನೋವು ಜಾಸ್ತಿ ಬರುತ್ತಾ? ಅದು ಏನಂದ್ರೆ ಅಣ್ಣ ಇಂಡೈಜೆಸ್ಟ್ ಆಗ್ತಿದೆಯಲ್ಲ, ಹೊಟ್ಟೆ ಉಪ್ಸ ಬಂದ್ಬಿಡ್ತಿದೆ. ಉಪ್ಸ ಬಂದಾಗ ಅವ್ರಿಗೆ ಮೋಷನ್ ಪಾಸ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಫುಲ್ ನೀರು ಕುಡಿಬೇಕು. ಬಿಸಿಲಲ್ಲೆಲ್ಲ ಓಡಾಡ್ತಾರೆ ಅನ್ಸುತ್ತೆ. ಫುಲ್ ನೀರು ಕುಡಿದ್ಬಿಟ್ಟು ಈ ಊಟ ಚೆನ್ನಾಗಿ ಮಾಡ್ಬೇಕು. ಇಷ್ಟು ಮಾಡಿ ಈ ಮಾತ್ರೆ ಬೆಳಗ್ಗೆ ಹೊತ್ತು ಸರಿ ಹೋಗುತ್ತೆ. ಅದು ಯಾರು ಉಂಡಿಲ್ಲ ಮತ್ತೆ ಇಪ್ರೇಟ್ ನಾಲ್ಕಲ್ಲಿ ಪೆರೇಸ್ ಅಂದ್ರನಾ? ಗಂಡು ಆಪರೇಷನ್ ಲೈನ್ ಅಯ್ಯ ಫಸ್ಟ್ 20 ಅಯ್ಯ ಇವು ಮೊಬ್ಬು ಮೊಬ್ಬು ಈ ಕನ್ನ ಕಲ್ಲು ಕಲಿಸ್ತಾರ. ಫೋನ್ ನಂಬರ್ ಏನು ನಮಗೆ? ಫೋನ್ ನಂಬರ್ ಈಗ ಅಯ್ಯ వాళ్ళ డాక్టర్ తగ్గి పీపంత పోయిస్తారు అంటారు. మిమ్మల్ని ఫోన్ చేసి మేము పిలుస్తాము. ఆవిడ షీట్ ఎత్తుకొని రావాలి. ಸ್ಪೆಕ್ಸ್ ಆಗ್ತಿಲ್ವಾ? ಸ್ಪೆಕ್ಸ್ ಹಾಕ್ಸಿ. ಅದು 40 ವರ್ಷ ಆದಮೇಲೆ ಪ್ರೆಸ್ಬಯೋಪಿಯಾ ಅಂತ ಬರ್ತದೆ, ಹತ್ರದ್ದು ಕಾಣಲ್ಲ ಅದು. ಸೊ ಏನು ಮಾಡಬೇಕಂದ್ರೆ ಸ್ಪೆಕ್ಸ್ ಹಾಕ್ಕೋಬೇಕು. ರೀಡಿಂಗ್ ಲೆನ್ಸ್ ಅಂತ ಬರ್ತದೆ, ರೀಡಿಂಗ್ ಲೆನ್ಸ್ ಹಾಕೋದು. ಇಲ್ಲ ಅಂತ ಹೇಳಿದರೆ ಕಣ್ಣಲ್ಲಿ ನೀರು ಬರೋದು ಎಲ್ಲ ಅದರಿಂದನೇ. ದೂರದ್ದು ನೋಡಬೇಕಾದ್ರೆ ನಮಗೆ ಬೇರೆ ಥರ ವಿಷನ್ ಇರ್ತದೆ. ಹತ್ರದ್ದು ನೋಡಬೇಕಾದ್ರೆ ಆ 2 ಮಸಲ್ಸ್ ಹಿಂಗಾಗಿ ಹಿಂಗೆ ನೋಡಬೇಕಾಗ್ತದೆ. ಸೊ ಅದಕ್ಕೆ ನಿಮಗೆ ಇದೆಲ್ಲ ಬರ್ತಿರೋದು. ಥ್ಯಾಂಕ್ ಯು. ಸೊ ಟೆಸ್ಟ್ ಮಾಡಿಸಿ, ಇದನ್ನು ಟೆಸ್ಟ್ ಮಾಡಿಸಿ ಡ್ರಾಪ್ಸೇ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನೋಡೋಣ. ಸ್ಪೆಕ್ಸ್ ಹಾಕ್ಕೊಂಡ್ರೆ ಎಲ್ಲ సరి ಹೋಗ್ತದೆ, ನಿಮ್ಗೆ ಏನು ప్రాబ్లమ్ ఇరదు. డాక్టర్ చూడండి చూపించుకోండా ఆడ మీరు రండి అన్న. ఏమన్నా రా ఇక్కడ. ఏం తొందర? కన్నుల డాక్టర్ రాపకుండా రండి. వీళ్ళు మెడిసిన్ డాక్టరు, వీళ్ళు కన్నుల డాక్టర్ చూపించుకోండి. ಅಣ್ಣ ಆಯ್ತಾ ನಿಮ್ಮದು? ಏನು ಹೇಳ್ರಿ ಅಣ್ಣ? ಏನಿಲ್ಲ, ಟೆಕ್ಸ್ದು ನೆಗಡಿ ಜ್ವರ ಇತ್ತು, ಮಾತ್ರೆ ಕೊಟ್ಟು ಇದು ಅದೇ ಕಣ್ಣು ಹತ್ತಿರ ಅಕ್ಷರಗಳು ಕಾಣಿಸಲ್ಲ. ಕಣ್ಣಾಟ ತೋರಿಸ್ಕೊಂಡ್ರಾ? ತೋರಿಸಿ. ಏನು ಹೇಳಿದ್ರು? ಸ್ಪೆಕ್ಸ್ ಹಾಕ್ಕೊಳ್ಳಿ. ಹಾಕ್ಕೊಳ್ಳಿ. ಓಕೆ. ನಿಮ್ದಣ್ಣ ಕೊಡ್ರಿ.
ಏನು ತೊಂದರೆ ಆಗಿದೆ? ಏನು ತೊಂದರೆ ಆಗಿದೆ? ಊತ ವస్తుందా? ಊತ ಇದೆಯಾ? ನೋವಾಗುತ್ತಾ? ಆಪ್ರೇಷನ್ ಮಾಡಿಸ್ಕೊಂತೀಯ? ಅದಕ್ಕೆ ಮಾಡಿಸ್ಕೊಂತೀಯಾ? ಬಾ ಬನ್ನಿ ಇಲ್ಲಿ. ಮ್ಯಾಮ್, interventional radiology, you can directly refer. There is a problem or varicose vein, any one. That side you can see the huge intervention or this thing. ಅದು ರೆಫರ್ ಮಾಡ್ಕೊಂಡು ಅಂತ ಹೇಳ್ಬೋದು. ನಿಮ್ಮ ಹೆಸರು ಹೇಳಿ, ನಿಮ್ಮ ಹೆಸರು ಫೋನ್ ನಂಬರ್ ಹೇಳಿ. ನಾಳೆದು ಬಸ್ ಬರುತ್ತೆ, ಕರ್ಕೊಂಡು ಹೋಗಿ ಉಚಿತವಾಗಿ ಪ್ರದೀಪ್ ಸರ್ ಮಾಡಿಸ್ತಾರೆ, ಅದು ಮಾಡಿಸ್ಕೊಂಬರ್ಬೇಕು. ಹಾಂ.